ನಾನು ಇವತ್ತು ನನ್ನ ಮನೆಯಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ತಿಂಡಿ ತಿಂದಿರಲಿಲ್ಲ, ಸ್ವಲ್ಪ ಬೇಗನೆ ಬಂದ್ಬಿಟ್ಟೆ. ಕಾರಣಾಂತರಗಳು ಏನೋ ಇರ್ಬೋದು, ಅದೆಲ್ಲ ಬೇಡ. ಬಟ್ ತಿಂಡಿ ತಿನ್ನಲಿಲ್ಲ, ಹಾಗಾಗಿ ಬೇಗನೂ ಹೊರಟು ಬಂದೆ. ಮ್ಯಾಗಿ ತೊಗೊಬಂದಿದ್ದೀನಿ. ಇಲ್ಲಿ ರಾಮನಾಥ್ಪುರದಲ್ಲ, ಇಲ್ಲಿ ಗಂಗೂರು ಸರ್ಕಲಲ್ಲೇ ತೊಗೊಬಂದೆ. ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಇನ್ನೂ ಟೈಮ್ ಆಗಿಲ್ಲ, ಆಮೇಲೆ ಡ್ಯೂಟಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದೆಲ್ಲ ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಅಲ್ಲಿ ತನಕ ಇರೋಕ್ಕಾಗಲ್ಲ, ನನಗೆ ಸುಸ್ತಾಗುತ್ತೆ, ವೀಕ್ನೆಸ್ ಬೇರೆ. ಅದಕ್ಕೋಸ್ಕರ ಮ್ಯಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಮನೆಗೆ ಬಂದಿದ್ದೀನಿ. ನಾನು ಜಾಸ್ತಿ ಮನೆಗೆ ಬರೋಲ್ಲ, ಬಿಕಾಸ್ ನನಗೆ 5-10 ನಿಮಿಷ ಲೇಟಾಗಿಬಿಡುತ್ತೆ ಅಂತ ಹೇಳಿ. ಎಲ್ಲಾದರೂ ನನಗೆ ಬೇಗ ಬಂದ ದಿನ ಅಷ್ಟೇ ನಾನು ಮನೆಗೆ ಬರ್ತೀನಿ. ಬೇಗ ಬಂದಾಗ ಮನೆಗೆ ಬಂದು 5 ನಿಮಿಷ 10 ನಿಮಿಷ ಕೂತಿದ್ದು ಹೋಗ್ತೀನಿ. ಆ ಥರ ಮಾಡ್ಕೊತೀನಿ ನಾನು. ಲೇಟ್ ಆದಾಗೆಲ್ಲ ನಾನು ಮನೆಗೆ ಬರೋಕ್ಕಾಗಲ್ಲ, ಊರಿಗೆ ಬರ್ತೀನಿ, ಮನೆಗೆ ಬರೋಲ್ಲ. ನಮ್ಮ ಮ್ಯಾಗಿ ರೆಡಿ ಆಯಿತು ನೋಡಿ. ಕ್ಯಾರೆಟು ಬೀನ್ಸು ಅದರಲ್ಲೇ ಅವರೇ ಹಾಕಿದ್ದಾರೆ. ಒಳ್ಳೇದಲ್ಲ ಅಂತ ಗೊತ್ತು, ಬಟ್ ಅರ್ಜೆಂಟ್ಗೆ ಹೊಟ್ಟೆ ಕೇಳಲ್ವಲ್ಲ, ಈ ಥರ ಟೈಮ್ ಇದ್ದಾಗ ತಿನ್ನಲೇಬೇಕು. ನಾನು ಇವಾಗ ಮ್ಯಾಗಿ ತಿಂದು ಡ್ಯೂಟಿಗೆ ಹೊರಡ್ತೀನಿ. ನಿಮಗೆ ಸಂಜೆ ಸಿಗ್ತೀನಿ, ಓಕೆನಾ? ನಮ್ಮ ಕೃತಜ್ಞ ಅವಳೇನೆ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಬಂದು ಸರ್ಕಸ್ ಮಾಡ್ತಾವ್ರೆ. ಯಾಕೆ ಕೃತಪು ನೋಡೋದೆ ಚಡ್ಡಿ ಬೇಚಾಕಿದೀಯಾ? ನಮ್ಮಮ್ಮ ಲಂಚ್ ಬಾಕ್ಸ್ ರೆಡಿ ಮಾಡ್ತೈತೆ, ನನಗೇನು ಹೇಳಿಲ್ಲ ನಮ್ಮ ಕೃತಜ್ಞ ಅವರು. ಶುರು ಮಾಡ್ಕೊಂಡ ಅಂತಾಳೆ. ಟಿಫನ್ ಬಾಕ್ಸ್ ಏನು ಹಾಕಿದೆಯಮ್ಮ ಸ್ನ್ಯಾಕ್ಸ್ಗೆ? ಹಣ್ಣು. ಬೀಗ ಹಾಕೊಂತ ಮಾಡಿಕೊಳ್ಳಿ. ಅಲ್ಲೇ ಇಟ್ಕೊಂಡು ಓಡ್ತವ್ರೆ. ನಿಂದೇನಿದೆ ಕಮಿಟ್ಮೆಂಟ್ಸು ಅದು ನಿನ್ನ ಬೀರುಗೆ ತೆಗೆದು ಮಡಿಕ ಮಮ್ಮಿ. ಅವಳದೇನಾಯ್ತು ಅವಳು ಮಡಿಕೊಳ್ಳಿ, ಅವಳ ಹತ್ರ ಕೇಳೋದು ತಪ್ತದೆ. ಅಕ್ಕ ಬೆಳಗ್ಗೆ ಮನಸ್ಕೊಂಡು ಟಿಫನ್ ಮಾಡ್ತೀನಿ, ಅಮ್ಮ ಮಗಳು. ಹಾಗಾಗಿ ಏನೋ ಮಾತುಕತೆಯಾಗಿ ಸಿಂಪಲಾಗಿ ಮನಸ್ಕೊಂಡು ಹೋಗಿದ್ದಾಳೆ. ಬೇಜಾರಾಯಿತು. ಕಾಲುಂಗ್ರ ಒಂದು ಹಾಕಿಲ್ಲ, 2 ದಿನದಿಂದ ಬಿಟ್ಟಿದ್ದೀನಿ. ಯಾಕಂದರೆ ಕಾಲು ಕೊಳ್ತಂಗೆ ಆಗ್ಬಿಟ್ಟಿದೆ ಕೆಳಗಡೆ. ಈ ಥರ ತೊಗೊಂಡೆ ನಾನು, ಡಿಸೈನ್ ಚೆನ್ನಾಗಿತ್ತು ಅಂತ. ಬಟ್ ಕಾಲಿಲ್ಲಿ ಕೆಳಗಡೆ ಇಲ್ಲಿ ನೋಡಿ ಥರ ಇವಾಗ ಸ್ವಲ್ಪ ಡ್ರೈ ಆಗಿದೆ. ಮೊನ್ನೆ ಎಲ್ಲ ಕೊಳ್ತಂಗೆ ಆಗಿತ್ತು, ಅದಕ್ಕೆ ಅಮ್ಮ ಸ್ವಲ್ಪ ಬಿಚ್ಚಾಕು ಅಂತ ಅಂದಿತ್ತು, ಹಾಗಾಗಿ ಬಿಚ್ಚಾಕಿದ್ದೀನಿ. ಕೃತು ನಾನು ಹೆಲ್ಪ್ ಇಲ್ಲದೆ ರೆಡಿ ಆಯ್ತವಳೆ. ಏನೇನು ರೆಡಿ ಆಯ್ತವಳೆ ಅಂತ ನೋಡೋಣ. ಎಲ್ಲಮ್ಮ ಏನೇನು ಹಾಕೊಂಡ್ರಿ ಕಂದಮ್ಮ? ಹಾಂ, ಜೋರಾಗಿ ಹೇಳು. ಕ್ರೀಮ್ ಹಾಕೊಂಡಷ್ಟೇ. ಆಮೇಲಿಂದ ಅಯ್ಯೋ ಇದೇನಿದು ಪೌಡ್ರು ನೋಡಿಲ್ಲ, ಅಮ್ಮ ಮಾಡ್ಕೊಳ್ಳಿ ಇಲ್ಲೋಸಿಯ. ಆ್ಯಕ್ಚುಲಿ ಕೃತಿಗೆ ಬಿಡು ಸಾಕು, ಅಲ್ಲೇ ಹಾಕ್ಕೊಂಡಿದೆಯಲ್ಲ. ಕೃತಿಗೆ ರೆಡಿ ಆಗೋದು ನಾನೇ ಹೇಳ್ಕೊಟ್ಟಿರೋದು. ಅಂದರೆ ಯಾವ್ಯಾವ ಥರ ಮುಖಕ್ಕೆ ಸೋಪ್ ಹೆಂಗೆ ಹಾಕೋತೀವಿ ಹಾಗೆ ಕ್ರೀಮು ಪೌಡ್ರ್ ಹಾಕೋಬೇಕಂತ. ಇಲ್ಲಾಂದ್ರೆ ಅವಳಿಗೆ ಹಾಕೊಳ್ಳೋಕೆ ಬರೋಲ್ಲ. ಕಣ್ಣು ಮುಚ್ಕೊಂಡು ಹಾಕಮ್ಮ. ಅವಳೇ ರೆಡಿ ಆಯ್ತಲ್ಲ ಫ್ರೆಂಡ್ಸ್. ತಲೆ ಒಂದು ಬಾಚ್ಕೊಡ್ಬೇಕಷ್ಟೆ, ಮುಖನೂ ಅವಳೆ ತೊಡ್ಕೊ. ಹಿಂಗನ್ನು ಅವರಮ್ಮ ಇಲ್ಲಿ ಸ್ವಲ್ಪ ಮಿಕ್ಕಿದ್ದ. ಎಲ್ಲಮ್ಮ ಎಲ್ಲೇ ಸುಮ್ಮನಿರೇ, ಉಜ್ಕೋ. ವಾರ ಮೇರ ಲಡ್ಕಿ. ಪುಟಾಣಿ ಅವ್ರ ಅಮ್ಮಂಗೆ ಬೈತಾ ಇದ್ರೆ ವಾಪಸ್ ಬೈತಾ ಇದ್ಲು ನಮ್ಮ ಅಮ್ಮಂಗೆ. ಶುರು ಮಾಡಿದೆ ಇವಾಗ ಆಲೆ ಅಂತ. ಸಾಕು ಹೋಗ್ಚಿನು. ಕತ್ತಿಗೆ ಬೇರೆ ಅದು ಯಾರು ಹಾಕ್ಕೊಡೋದು ಪಾಠ ಮಾಡೋರು ಏನೋ. ತಲೆ ಬಚ್ಕೊಡ್ಲಾ? ಮುಗಿತಾ ನಿಂದು? ತಗೋ ಸ್ಟಿಕ್ಕರ್. ಅವಳಿಗೆ ಸ್ಟಿಕ್ಕರೇ ಆಗಬೇಕು. ಯೂನಿಫಾರ್ಮ್ ಕೊಡೋ ಗಂಟ ಸ್ಟಿಕ್ಕರ್, ಕಲರ್ ಡ್ರೆಸ್ ಅಂತ. ಯಾಕೆ? ಅದು ಅಜ್ಜಿದು. ನೋಡಿ ಫ್ರೆಂಡ್ಸ್, ಸುಂದ್ರು ಎಲ್ಲಮ್ಮ ಸುಂದ್ರಮ್ಮ ತೋರ್ಸಮ್ಮ ಈ ಕಡೆಗೆ. ನಾನು ನೋಡ್ತೀನಿ ಕರೆಕ್ಟಾಗೈತ ಅಂತ. ತೋರಿಸ್ರಿ. ವಾ ಬಿಡು, ಕರೆಕ್ಟ್ ಆಯ್ತು. ತೋರಿಸು.
ಅಯ್ಯೋ ನನ್ನ ಮುದ್ದು ಬುದ್ದು ಬಂಗೋರ ಪುಟೋಣಿ ಪುಟೋಣಿ ಕೂಸು. ಪುಟೋಳೆ ನಾನೇ ಸ್ಕೂಲ್ಗೆ ಹೋಗುವಾಗ ಕುಂಕುಮ ಇಕ್ಬೇಕಂತ ಹೇಳ್ಕೊಟ್ಟಿದ್ದೆ. ಹಾಗಾಗಿ ಕುಂಕುಮ ಇದು ನಾನು ಇಕ್ಕೊಳ್ಳೋದು ಬ್ರೌನ್ ಕಲರ್ ಕುಂಕುಮ. ಅಮ್ಮನ ಹತ್ರ ಕೇಳಿ ಇಸ್ಕೊಂಡಿದ್ದೆ, ಏಕೆಂದರೆ ಇದು ಅಂಟುತ್ತೆ. ಇಲ್ಲ ಲಕ್ಷಣವಾಗಿ ಅವಳೆ ನಮ್ಮ ಕೃತಮ್ಮ. ಏಲಮ್ಮ ಕೃತಮ್ಮ, ಏಲಮ್ಮ. ಅಯ್ಯೋ ಡ್ಯಾನ್ಸರು ನೋಡಿ, ತಲೆ ಬಚ್ಕೊಟ್ಟರು. ಓಹೋ ಐಬ್ರೋ ಪೆನ್ಸಿಲ್ ಅಂತ ಇದಕ್ಕೇನೇನೆ ಇದು ಮಾಡ್ತಿದ್ಲು. ಹಚ್ಕೊ ಹಚ್ಕೊ ಹಚ್ಕೊ. ವಿಡಿಯೋ ನೋಡ್ತಾರೆ ನಿಮ್ಮ ಮೇಡಮ್ಮು, ನಿಮ್ಮ ಮಿಸ್ ನೋಡ್ತಾರೆ, ನೋಡ್ಬಿಟ್ಟು ಬೈಸ್ಕೊಳ್ಳಿ ಅಂತ ಹಚ್ಕೊ ಹಚ್ಕೊ. ತೀಕ ಮಕ ಏನಿಲ್ಲ ಅದಕ್ಕೆ. ನೋಡ್ಲಿ ಹಾಂ ನುಲ್ದ್ಬಿಟ್ಟು 2 ಕಡೆಗೆ ಜಡೆನ ನುಲ್ದ್ಬಿಟ್ಟು ಹಾಕೊಡ್ಬೇಕಂತೆ. ಅವಳು ಹೇಳ್ದಂಗೆ ಹಾಕೊಳ್ಳಿ, ಅದಕ್ಕೆ ಕಿತ್ತು ಬಿಸಾಕ್ತಾಳೆ ಫ್ರೆಂಡ್ಸ್. ಕೃತನ ನಮ್ಮಮ್ಮ ಕಳಿಸ್ತೀನಿ ಅಂದ್ರೂ ನಾನು ಮುಖ ತೊಳಿತಾ ಇದ್ದೆ. ಮುಖ ತೊಳೆಯೋದು ಬಿಟ್ಟು ಕರ್ಕೊಬತ್ತವಳೆ, ನೀನೇ ಬೇಕು ನೀನೇ ಹತ್ತಿಸ್ಬೇಕು ಅಂತ. ಯಪ್ಪ ಇನ್ನು ಎಷ್ಟು ದಿನ ಹೆಂಗೆ ಆಡ್ತಾಳೋ ಗೊತ್ತಿಲ್ಲ. ನನಗಂತೂ ಈ ಥರ ಜುಟ್ಟು ಹಾಕ್ಸೋಕ್ಕೆ ಅರ್ಧ ಗಂಟೆಗಳಿಂದ ಆ ಥರ ಅಲ್ಲ ಈ ಥರ ಅಲ್ಲ ಅಂತ ಸಾಕಿಡಿಸ್ಬಿಟ್ಟವಳೆ ಫ್ರೆಂಡ್ಸ್, ಅವಳ ಫ್ರೆಂಡ್. ಗೈಸ್ ಗುಡ್ ಆಫ್ಟರ್ನೂನ್. ಅಯ್ಯೋ ಗಿಫ್ಟ್ಗಳೆಲ್ಲ ನಮ್ಮಮ್ಮ ಅಟ್ಟದ ಮೇಲೆ ಹಾಕಿದ್ರು. ಇದನ್ನು ತಂದು ಅಲ್ಲಿ ಮೊಳೆ ಹೊಡೆದಿದ್ದೀನಿ. ಮೊಳೆ ಎಲ್ಲ ಇನ್ಸ್ಟೆಂಟು, ಅಲ್ಲಿಗೊಂದು ಹಾಕೋಣ ಅಂತ. ನೋಡೋಣ. ಹೇಳ್ತಿದ್ದಂಗೆ ನೋಡೋಕೆ ಫೋಟೋ ಇರಲಿಲ್ಲ, ಹಾಕಿದ್ದೀನಿ. ಇದೊಂದು ಗಣೇಶ ಇದೆ, ನನ್ನ ಫೇವ್ರೆಟ್ ಕಾರ್ಡ್ ಗಣೇಶ, ಚಿಕ್ಕದು. ಎಲ್ಲಾದರೂ ಹಾಕಬೇಕು, ಅಲ್ಲಿ ಹಾಕ್ತೀನಿ ಗೈಸ್. ಈ ಥರ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಬೇಬಿ ಡಾಲ್ ಚೆನ್ನಾಗಿದೆ ಅಲ್ಲ. ಈ ಥರ ನನ್ನ ರೂಮ್ ಒಂಚೂರು ಡೆಕೋರೇಷನ್ ಮಾಡಿಸ್ಕೊಡೋಣ ಅಂತ. ಇಲ್ಲಿ ರಾಧಾಕೃಷ್ಣ, ಇಲ್ಲಿ ಬಂದು ಸಣ್ಣ ಚೋಟ ಗಣೇಶ, ಇಲ್ಲಿ ಬಂದು ನಮ್ಮ ಹುಡುಗಂದು ಫೋಟೋ. ಏನಾದ್ರು ತಗೋಬೇಕಾ? ಏನು ಕೊಡು, ಅವರೇ ಕೊಡಲ್ವಾ? ಹೊರಟೋಗ್ರುತು ಗೌರ್ಮೆಂಟ್ಗೆ. ನಾವು ಬಿಡಲ್ಲ ಮನೆಗೆ ಹೋದ್ಮೇಲೆ ಅಂತ ತಗೊಂಡು ಹೋಗ್ತಾ ಇದ್ದೀವಿ ಕೃತನ. ಗೌರ್ಮೆಂಟ್ಗೆ ಹೋಗಿ ಒಂದೂವರೆ ಊಟ ಹಾಕ್ಕೊಂಡು ಕೃತಿಗೆ ಇಲ್ಲ ಸಬ್ಜೆಕ್ಟ್ ಬರ್ದು ಕಳಿಸ್ತಾರೆ. ಅಮ್ಮ ಇಷ್ಟು ಬುಕ್ಸ್ಗೆ 3000. ಅಲ್ಲೂ ಇದೆ 100 ರೂಪೀಸ್ ಕಡಿಮೆ, 3000 ಆಯಿತು. ಕಪ್ಪೈಸ್ ತೊಗೊಂಡಿದ್ದೆ ಕಣಮ್ಮ. ಚಾಂದ ಕೂಗೇಳೋದು, ಚಾಂದಮ್ಮ ಕಪ್ಪೈಸ್ ಬೇಡ ನನಗೆ, ಬೇರೆ ಥರದ್ದು ಬೇಕಂತ. ಅಲ್ಲೆಲ್ಲಿ ಚಂಡಿ ಮಾಡೋಣ ಅಂದ್ಬಿಟ್ಟು ಎತ್ಕೊಬಂದೆ. ಅಮ್ಮನ ಊತ ಕಡಿಮೆ ಆಗಿದೆ. ಕೃತು ಸ್ನಾನ ಮಾಡಿಸಿ ಊಟ ಮಾಡಿ ಮಲ್ಕೋಬೇಕು. ಇದಕ್ಕೆ ಸಕ್ಕರೆ ಹಾಕಿದ್ದೀನಿ, ಪಾನಕ ರೆಡಿ ಮಾಡ್ಕೊಳ್ಳೋಕ್ಕೆ. ಏಲಕ್ಕಿ ಹಾಕ್ತೀನಿ ಇದಕ್ಕೆ. ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸ್ವಲ್ಪ ಮಾಡ್ತೀನಿ. ಏಲಕ್ಕಿ ಹಾಕ್ಕೊಂಡು ಒಂದು ಗೆಜ್ಜೆ ಹಾಕ್ಬಿಟ್ಟು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಚೆನ್ನಾದರೆ ಓಕೆ, ಚೆನ್ನಾಗಿಲ್ಲ ಅಂದರೆ ಅಮ್ಮ ಹಂಗೆ ಅಂತು, ನೀವು ತಿಂತೀನಿ ಅನ್ನೋದಾದರೆ ಮಾಡ್ಕೊ ಅಂತ. ನೋಡೋಣ ಹೇಗೆ ಬರುತ್ತೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಲಗಿದ್ದೆ, ಕೃತನ್ ಮಲಗ್ಸೋಣ ಅಂತ ಟ್ರೈ ಮಾಡಿದೆ. ಅವ್ಳು ಮಲ್ಕೊಳ್ಳಲ್ಲ ಅಂದರು. ಒಂದು ಐಡಿಯಾ ಬಂತು. ನಮ್ಮ ಮದುವೆಲಿ ಎಂತಕ್ಕೋ ಸ್ವೀಟ್ಸ್ಗಾಗ ಹಾಲು ಪೌಡ್ರ್ ತಂದಿದ್ರು, ಮಿಕ್ಕಿತ್ತು. ಆ ಹಾಲು ಪೌಡ್ರಲ್ಲಿ ಜಾಮೂನ್ ಮಾಡೋದು ಹೆಂಗೆ ಅಂತ ನೋಡೋಣ. ಅದೇ ಯೂಟ್ಯೂಬಲ್ಲಿ ನೋಡಿದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಗೈಸ್ ಇದಕ್ಕೆ ಹಾಲು ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳು ಕಲಿಸ್ಕೋಬೇಕು. ಏಕೆಂದರೆ ಇದನ್ನು ಬಾಣಲಿಗೆ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರ್ಕೊಂಡು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬೇಕು. ನಾನು ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ನೋಡ್ಕೊಂಡಿದ್ದು ಯೂಟ್ಯೂಬಲ್ಲಿ ನೋಡ್ತಾ ಮಾಡ್ತಾಯಿದ್ದೀನಿ. ಇದನ್ನೊಂದು ಸಮ ಕಲಿಸ್ಕೊಳ್ಳೋಣ, ಆಮೇಲೆ ಸಿಗ್ತೀನಿ. ಹದವಾಗಿ ನೀಟಾಗಿ ಈ ರೇಂಜಿಗೆ
ಈಗ ತೆಳುವಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಪೌಡ್ರ್ ಮಿಕ್ಸ್ ಮಾಡ್ಕೊಬೋದು. ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕಂತೆ. ನಮ್ಮ ಹತ್ರ ಕಾರ್ನ್ಫ್ಲೋರ್ ಜೋಳದ ಹಿಟ್ಟಿಲ್ಲ, ಹಾಗಾಗಿ ನಾನು ರೈಸ್ ಹಿಟ್ಟು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿಕೊಂಡು ಸೋಡದ ಪುಡಿ ಹಾಕ್ಬೇಕಂತೆ. ಹುಡುಕಿ ಸಾಕಾಯಿತು, ಯಾವುದಕ್ಕೂ ಬಾಕ್ಸ್ಗೆ ಹಾಕಿಟ್ಟಿಲ್ಲ. ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ, ಯಾಕೆಂದರೆ ಸ್ವಲ್ಪ ಬಬಲ್ ಆಗಬೇಕಲ್ಲ. ಇದನ್ನೆಲ್ಲ ಇಡ್ತೀನಿ, ಹಾಕ್ಬಿಟ್ಟು ನೀಟಾಗಿ ಇದನ್ನ ಇದು ಮಾಡ್ಕೊಬೇಕು. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ. ಸಕ್ಕರೆ ವೇಸ್ಟ್ ಮಾಡಿಕೊಂಡು ನೋಡಿ ಈ ಥರ ಇದನ್ನು ಫುಲ್ಲು ಗಟ್ಟಿ ಜಾಮೂನ್ ಹಿಟ್ಟು ಎಷ್ಟು ಹದ ಬರುತ್ತೆ ಅಷ್ಟು ಬರೋ ತನಕ ಬೇಯ್ದಂಗೆ ತಿರ್ಕೊಂಡು ಇರಬೇಕು. ಈ ಥರ ಆದಮೇಲೆ ಇದಕ್ಕೆ ಗೈಸ್ ಏನು ಮಾಡಬೇಕಂದ್ರೆ, ಒಂದು ಬಾಣಲಿ ತಗೊಂಡು ಈ ಥರ ಒಂದು ಬಾಣಲಿ ತಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ನಮ್ಮ ಕೃತು ತುಪ್ಪ, ಇಲ್ಲಿ ಪಾನಕ ಬೇಯ್ತಾ ಇದೆ. ಹಸುವಿನ ತುಪ್ಪ ಗೈಸ್, ನ್ಯಾಚುರಲ್ಲಾಗಿ ಏನೂ ಇದಾಗಿಲ್ಲ, ಕೊಬ್ಬು ಏನೂ ಕರಗಿಸಿಲ್ಲ. ಈ ಥರ ಪ್ಯಾನ್ಗೆ 2 ತುಪ್ಪ ಹಾಕ್ಕೊಂಡು ಕರಗಿದ್ಮೇಲೆ ಇದನ್ನು ಇದಕ್ಕೆ ಹಾಕಿ ತೋರಿಸ್ತೀನಿ. ಇದನ್ನು ಈ ಥರ ತಿರುಗಿ ಜಾಮೂನ್ ಹಿಟ್ಟು ಎಷ್ಟು ಹದ ಬರುತ್ತೆ ಆ ಥರ ತಿರ್ಕೊಂಡು ಇಡಬೇಕು. ಗಟ್ಟಿ ಬರೋ ತನಕ ಫುಲ್ಲು ತಿಕ್ಕಾಗಿ ಬರಬೇಕು, ಆ ಥರ ತಿರುಗಬೇಕು. ಇದೇನಿದು ಕಪ್ಗೆ ಸ್ವಲ್ಪ ತಳಬಿಟ್ಟು ತುಂಬ ಪೇಷನ್ಸ್ ಬೇಕು ಫ್ರೆಂಡ್ಸ್. ಇದು ಮಾಡೋದಕ್ಕೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ತಳೆ ಹಿಡಿತು ಮಾಡ್ತೀನಿ, ಬರ್ತೀನಿ, ಸಿಗ್ತೀನಿ, ಬಾಯ್ ಫ್ರೆಂಡ್ಸ್. ಒಂದು ರೇಂಜ್ ಹಿಟ್ಟು ರೆಡಿಯಾಗಿದೆ. ಉಂಡೆ ಮಾಡೋಣ. ಜಾಮೂನ್ ಸವಾಸನ ಗೈಸ್. ಈ ತಪ್ಪಲೆಲ್ಲ ಫುಲ್ ಸಿದಾಗಿತ್ತು, ಇದು ಬಾಂಡೆ ಫುಲ್ ಸಿದಾಗಿತ್ತು. ನಮ್ಮಮ್ಮ ಎದ್ಮೇಲೆ ಎಲ್ಲಿ ಬೈಯುತ್ತು ಅಂತ 10 ನಿಮಿಷ ಉಜ್ಜಿದ್ದೀನಿ. ಒಂದು ರೇಂಜಿಗೆ ಬಂದಿದೆ, ನೋಡೋಣ ಇವಾಗ ಕಲಿಸೋಣ. 120+ ಇದೆ ಮೇ ಬಿ. ಚೆನ್ನಾಗಿ ಗೋಲಿ ಥರ ಮಾಡಿದ್ದೀನಿ, ನೋಡೋಣ. ಇದನ್ನು ಎಣ್ಣೆಗೆ ಹಾಕೋಣ. ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ಯಪ್ಪ. ಈ ಕೈಯೆಲ್ಲ ಬಿದ್ದೋಯ್ತು ಫ್ರೆಂಡ್ಸ್, ಮಾಡಿ ನಾನು ಬೇರೆ ಜೋಶಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ನಿಜವಾಗ್ಲೂ ಕಷ್ಟ ಇದೆ, ತಳ ಹತ್ಬಿಡುತ್ತೆ. 2 ಪಾತ್ರೆ ಮಾಡಿದ್ದೀನಿ, ಒಂದು ಬಾಣಲಿ, ಒಂದು ಸಿಲ್ವರ್ ಬಾಣಲಿ, ಒಂದು ಸ್ಟೀಲ್ದು. ತುಂಬ ಕಷ್ಟ ಇದೆ, ಹೇಗೆ ಬರ್ತೋ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ನಾನು ಹಿಟ್ಟು ತಿನ್ನೋದೆ ಸೇಮ್ ಜಾಮೂನ್ದು ಇರುತ್ತಲ್ಲ ಫ್ಲೇವರು. ನಂಗೆ ಮೊದಲಿಂದನೂ ಅಷ್ಟೇ, ಏನಾದರೂ ಹಿಟ್ಟು ಮಾಡಿದ್ರೆ ಅದು ತಿಂದು ನೋಡಿ ಅಭ್ಯಾಸ. ಸೇಮ್ ಜಾಮೂನ್ ಥರನೇ ಟೇಸ್ಟ್ ಇದೆ. ಇವಾಗ ಬಾಣಲೆಗೆಲ್ಲ ಬಿಟ್ಟು ಅದನ್ನು ಕರೆದು ಹಾಕ್ಬಿಟ್ಟು ಆಮೇಲೆ ಪಾನಕ ರೆಡಿ ಆಗಿದೆ, ಆಫ್ ಮಾಡಿದೆ. ಇವಾಗ ಮಾಡಿಬಿಟ್ಟು ಇದ್ರ ಸವಾಸ ಸಾಕು. ಪಾನಕ ರೆಡಿ ಇದೆ, ಸ್ವಲ್ಪ ಸಕ್ಕರೆ ಹಾಕ್ಬೇಕೇನೋ, ಬಿಸಿ ಮಾಡ್ತೀನಿ. ಆಫ್ ಮಾಡಿದೆ, ಇದು ಮಾಡೋದು ತುಂಬ ಲೇಟ್ ಆಯಿತು, ಹಾಗಾಗಿ ಇನ್ನು ಸ್ವಲ್ಪ ಸಕ್ಕರೆ ಹಾಕೋಣ. ಎಣ್ಣೆ ಬಿಟ್ಟಿದ್ದೀನಿ, ಇದಕ್ಕೆ ಜಾಮೂನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕಮ್ಮಿ ಇದೆ ಅಂತ ಪುನಃ ಸಕ್ಕರೆ ಪಾಕ ಹಾಕ್ತೀನಿ. ಬಿಸಿ ಇದೆ, ಬೆಚ್ಚಗಿರೋದಕ್ಕೆ ಹಾಕಬೇಕತ್ತೆ. ಅದಕ್ಕೆ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಹತ್ರ ಆರಿಸ್ಕೊತೀನಿ.
ರೈಸ್ ಈ ಥರ ಬೇಯಿಸಿದ್ದೀನಿ, ಒಳಗಡೆ ಬೇಯ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಬ್ರೌನಿಶು ಹಾಲು ಪೌಡರ್ ಅಲ್ವ, ಹಾಗಾಗಿ ಸೀದಂಗೆ ಆಗುತ್ತೆ, ಬಟ್ ಒಳಗಡೆ ಬೆಂದಿಲ್ಲ. ಈ ಥರ ಇಲ್ಲೂ ಬೇಯಿಸ್ತಾ ಇದ್ದೀನಿ. ಪಾನಕ ರೆಡಿಯಾಗಿದೆ. ಇದು 3 hours ಪಾನಕದಲ್ಲಿ ಇರಬೇಕಂತೆ. ಇದು ಒಂದು 20 ಸೆಕೆಂಡ್ ಆದಮೇಲೆ ಇದು ಆಫ್ ಮಾಡಿ ನೋಡಿ. ಡಾರ್ಕ್ ಆಯ್ತು ಅನಿಸುತ್ತೆ, ಬಟ್ ಇರಲಿ, ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಫುಲ್ ಕಪ್ ಆಗ್ಬಿಟ್ಟೈತೆ. ಚೆನ್ನಾಗಿದ್ರೆ ಸಾಕಪ್ಪ. ಇದೆಲ್ಲ ಮಾಡೋದ್ರ ಬದಲು ಸುಮ್ಮನೆ ಇನ್ಸ್ಟೆಂಟ್ ತೊಗೊಂಡು ಮಾಡಿಬಿಡೋಣ ಅನಿಸುತ್ತೆ. ನೋಡೋಣ. ಚೆನ್ನಾಗಿದೆ, ನೋಡೋಣ. ಒಂದು ಬುಕ್ಸು ನಾಳೆ ಮೀಟಿಂಗಿಗೆ ಬಂದಿದೆ ಅಂಗನವಾಡಿಯಿಂದ. ಅದಕ್ಕೆ ಕೀರ್ತನಂಗೆ ತರ ಕೇಳಿದೆ. ಪಾಪ ತಗೊಬಂದವ್ರೆ, ನಾನು ನೋಡ್ತಾ ಇಲ್ಲ, ಫೋನ್ ಮಾಡೋಕ್ಕೆ ಇಲ್ಲೇ ಇದ್ದೀನಿ. ಬುಕ್ ಕೊಟ್ಬಿಟ್ಟು ಹೋದ್ರು. ನನಗೆ ಬಸ್ಸೇ ಬಂದಿಲ್ಲ, ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಪವರ್ ಬ್ಯಾಂಕ್ ಇಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಾನು ಬಂದು ಅರ್ಧ ಗಂಟೆ ಆಯಿತು. ರಾಮನಾಥ್ಪುರಕ್ಕೆ 4 ಗಂಟೆಗೆ ಬಂದೆ. ಅದಕ್ಕೂ ಕೂಡ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೇಳಿ ಆಫೀಸ್ಗೆ ಹೋಗಿದ್ದೆ. 4 ಗಂಟೆಗೆ ಅರಕುಗುಡಿಯಿಂದ ರಾಮನಾಥ್ಪುರ ಬಂದೆ. ಬಟ್ 4:15 ಆಯಿತು, ನನಗೆ ಇನ್ನೂ ಬಸ್ ಬಂದಿಲ್ಲ. ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ನಾನು 1 ಗಂಟೆಯಲ್ಲಿ ಊಟ ಮಾಡಿ ಅಂಗನವಾಡಿಲಿ ಆಫೀಸ್ಗೆ ಹೋಗಿದ್ದು ಅರಕುಗುಡಿಗೆ. 1 ಗಂಟೆ 1:15 ಮೇಲೆ ಹೊಟ್ಟೆ ಹಸುವಾಗ್ತಿದೆ. ಫೋನಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ಇರೋದು ಸರಿ. ನೆನ್ನೆಲೂ ಅಷ್ಟೇ ಮನೆಗೆ ಬರೋಷ್ಟರಲ್ಲಿ ಫೋನ್ ಸ್ವಿಚ್ ಆಫೇ ಆಯಿತು. ನೆನ್ನೆ ಪವರ್ ಬ್ಯಾಂಕ್ ಎತ್ಕೊಂಡು ಹೋಗಿರಲಿಲ್ಲ. ನೋಡೋಣ, ಯಾವುದೋ ಒಂದು ಬಸ್ ಬರ್ತಾ ಇದೆ, ಅಲ್ಲಿ ಮೈಸೂರು ಗಾಡಿ ಅನಿಸುತ್ತೆ. ಬಂದರೆ ಇವಾಗ ಹತ್ಕೊಂಡು ಹೋಗ್ಬಿಡೋಣ. 2:15 ಆ್ಯಕ್ಚುಲಿ ಅಲ್ಲಿ ಬಸ್ ಬಂದು ಲೇಟ್ ಆಯಿತು ರಾಮನಾಥ್ಪುರದಲ್ಲಿ. ಸಾಲಿಗೆ 5:25 ಬಂದೆ. ಈ ಬಸ್ಗಲ್ಲ, ಇನ್ನೊಂದು ಬಸ್ ಬಂದೆ. ಇದು ಕೂಡ ಅದು ಬಂದಮೇಲೆ ಅದು ಹಿಂದೆ ಬಂದಿದೆ. ಇಲ್ಲಿಂದ ಏನು ಸಿಗುತ್ತೆ ನೋಡೋಣ. ಬಸ್ ಅಂತೂ ಇಲ್ಲ, ಆಟೋ ಬೈಕ್ ಏನಾದರೂ ಸಿಗುತ್ತಾ ನೋಡೋಣ. ಮಳೆ ಬರೋ ಥರ ಇರೋ ಫುಲ್ ಮೋಡ ಆಗೋಗ್ಬಿಟ್ಟೈತೆ. ಏನು ಸಿಗುತ್ತೆ ನೋಡೋಣ. ಫ್ರೆಂಡ್ಸ್, ಮನೆಗೆ ಬಂದು ಫ್ರೆಶಪ್ ಆಗಿ ಫಸ್ಟ್ ನಾನು ಫ್ರೆಶಪ್ ಆಗಿ ಮಧ್ಯಾಹ್ನ 1 ಗಂಟೆ ಹಂಗೆ ನಾನು ಊಟ ಮಾಡಿರ್ತೀನಿ ಅಲ್ಲಿ ಅಂಗನವಾಡೀಲಿ. ಹಾಗಾಗಿ ತುಂಬ ಹಸುವಾಗ್ತಾ ಇರುತ್ತೆ. ಚಾಟ್ಸ್ ಏನಾದರೂ ತಿಂದರೆ ಪರವಾಗಿಲ್ಲ, ಏನೂ ತಿಂದಿರಲಿಲ್ಲ. ಹಾಗಾಗಿ ಪಲಾವ್ ಇತ್ತು, ಚಕ್ಲಿ ಹಾಕ್ಕೊಂಡು ತಿಂತಾಯಿದ್ದೆ. ಫ್ರೆಂಡ್ಸ್, ಟೈಮ್ ಬಂದು 7 ಗಂಟೆ 5 ನಿಮಿಷ. ನಾನೊಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾಯಿದ್ದೆ. ನನಗೆ ನೋಡಿ, ಅವರು ಸ್ಕೂಲಲ್ಲಿ 2,900 ರೂಪಾಯಿ, ಅಂದರೆ 100 ರೂಪಾಯಿ ಕಡಿಮೆ 3,000 ಇಸ್ಕೊಂಡು ಈ ಬ್ಯಾಗ್ UKG ಇಷ್ಟು ಬುಕ್ಸ್ನ ಕೊಟ್ಟಿದ್ದಾರೆ. ನಾನು ಆಮೇಲೆ ತೋರಿಸ್ತೀನಿ. ನಾನು ಈಗಲೂ ಹೇಳ್ತಾ ಇರಲಿಲ್ಲ, ಅಂದರೆ ಸುಮ್ಮನೆ ಮಲಗಿದೆ ಫೋನ್ ನೋಡ್ತಾ. ನನ್ನ ತಂಗಿ ಅಪ್ಪಾಜಿ ಪಾನಿಪುರಿ ತಂದೈತೆ ಬಾ ಅಂತ ಕರೆದ್ಲು. ಸೊ ರ್ಯಾಪರು, ಇದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇದೇನು ರ್ಯಾಪರ್ ರ್ಯಾಪರ್ ಕೂಡ ಅವರೇ ಕೊಟ್ಟಿದ್ದಾರೆ. ರ್ಯಾಪರ್ ಹಾಕಬೇಕು ಬುಕ್ಸ್ಗೆಲ್ಲ. ಸೊ ಪೆನ್ಸಿಲ್ಸು ಕೂಡ ಕೊಟ್ಟಿದ್ದಾರೆ. ಕೃತಜ್ಞತೆ ಇರೋ ಪೆನ್ಸಿಲೇ ಅವಳು ಬರೆಯೋಕ್ಕೆ ಅಷ್ಟು ಇದಾಗ್ತಿಲ್ಲ. ಸೊ ಆಮೇಲಿಂದ ಬುಕ್ಸ್ ಎಲ್ಲ ಓಪನ್ ಮಾಡೋಣ. ಎಷ್ಟು ಬುಕ್ಸ್ ಇದೆ, ಸೆಟ್ಟು ಎಲ್ಲ ಇದಾಗ್ಬಿಟ್ಟಿದ್ದಾರೆ ಫುಲ್ಲು. ಇಷ್ಟು ಬುಕ್ಸು UKGಗೆ. ಓ ಮೈ ಗಾಡ್. ಓಕೆ, ಬನ್ನಿ ಇವಾಗ ಮಸಾಲೆ ಪುರಿ ತಿನ್ನೋಣ. ನಾನಂತೂ ಪಲಾವು ಚಕ್ಲಿ ತಿಂದು ಹೊಟ್ಟೆ ತುಂಬೋಗ್ಬಿಟ್ಟೈತೆ ಈಗ. 2 ರೂಮು ಸಿಂಗಲ್ ರೂಮು ಸಿಗ್ತೇನೆ ಬಂದೆ. ವಾ ಹಲೋ, ಕೈ ಮಾಡ್ತಿದ್ದೀರಾ? ಓಡಿಸೋದೇನೋ ಜೋಡಿಸ್ದಂಗೆ ಐತೆ ಕಂದ. ಫ್ರೆಂಡ್ಸ್, ಮಸಾಲೆ ಪುರಿ ತಿನ್ಕೊಂಡು ಆಗಲೇ ರೂಮಿಗೆ ಬಂದು ನಮ್ಮ ಬುಕ್ಸ್ ನೋಡಿಲ್ಲ. ನಂಗೆ ಬುಕ್ಸ್ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು. ಆ ಸಲ ಇಷ್ಟೊಂದು ಬುಕ್ಸ್ ಕೊಟ್ಟಿರಲಿಲ್ಲ. ಆ್ಯಂಡ್ ಈಸಿ ಇತ್ತು ಅನಿಸುತ್ತೆ ಆ ಸಲ ಬುಕ್ಸು. ಈ ಸಲ ಅಂದರೆ ಕಾನ್ವೆಂಟ್ ಚೇಂಜ್ ಅಲ್ವಾ ಈ ಸಲ. ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಬುಕ್ಸ್ ಮೇಲೆ ಅವ್ರ ಕಾನ್ವೆಂಟ್ ನೇಮ್ ಇದೆ, ಎಲ್ಲ ಇದೆ. ಆ್ಯಂಡ್ ನಮ್ಮ ಕೃತುಗೆ ಲಾಸ್ಟ್ ಟೈಮು LKGಲಿ ಹಿಂದಿ ಇರಲಿಲ್ಲ. ಇವಳಿಗೆ ಅಂದರೆ ಈ ಕಾನ್ವೆಂಟಲ್ಲಿ ಕನ್ನಡ 2 ಕೊಟ್ಟಿದ್ದಾರೆ, ಹಿಂದಿನೂ ಕೂಡ ಇದೆ. ಇದು ಏನಿದು ರೀಡರ್ ಬುಕ್ ಅಂತೆ, ವರ್ಕ್ ಬುಕ್ ಅಂತೆ, ಪ್ರಾಕ್ಟೀಸ್ ಬುಕ್ ಅಂತೆ. ಮ್ಯಾಥಮೆಟಿಕ್ಸ್ಗೆ ಈಗ ವರ್ಕ್ ಬುಕ್ ಒಂದು, ರೀಡರ್ ಬುಕ್ ಒಂದು, ಮತ್ತು ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಬುಕ್ ಒಂದು. ಒಂದೊಂದು ಸಬ್ಜೆಕ್ಟ್ಗೆ 3 ಬುಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, 2, 4, 6, 8,
10-11 ಬುಕ್ಸು ಇದೇನೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಗುಣಿತಾಕ್ಷರದ ಬುಕ್ಸು, ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಒಂದು, ಮತ್ತು ಹಿಂದಿ. ಚಿನ್ನಮ್ಮ ಇನ್ನೊಂದು ಸ್ವಲ್ಪ ಇಲ್ಲ ಬುಕ್ಸು, ಹಿಂದಿ 2 ಅಲ್ವಾ ಇದ್ದಿದ್ದು. ಅಂದರೆ ಇಲ್ಲಿ ಅವ್ರ ಕಾನ್ವೆಂಟ್ ನೇಮ್ ಎಲ್ಲ ಹಾಕಿದ್ದಾರೆ ಅದಕ್ಕೆ. ಇದು 3 ಲೈನ್ಸ್ದು, 2 ಲೈನ್ಸ್ದು ಮತ್ತು ಬಾಕ್ಸ್ ಬೈಂಡು ಎಲ್ಲ 2 ಸೆಟ್ ಕೊಟ್ಟಿದ್ದಾರೆ. ಹಾಗೆ ರ್ಯಾಪರ್ ಕೂಡ ಅವರೇ ಕೊಟ್ಟಿದ್ದಾರೆ. ಚಿನ್ನಮ್ಮ ಕವರಲ್ಲಿ ಅದು ರ್ಯಾಪರ್ ಅಲ್ಲ, ಸಾರಿ, ಇದು ಸ್ಟಿಕ್ಕರ್. ಇದು ರ್ಯಾಪರ್ ಹಾಕೋದಕ್ಕೆ ಅದನ್ನು ಅವರೇ ಕೊಟ್ಟಿದ್ದಾರೆ. ಪೆನ್ಸಿಲ್ಸ್ ಒಂದು ಸೆಟ್ ಪೆನ್ಸಿಲ್ ಕೊಟ್ಟಿದ್ದಾರೆ. ಚಿನ್ನಿ ಅದು ರಬ್ಬರ್, ಅದು ಪೆನ್ಸಿಲ್ ರಬ್ಬರ್, ಅದು ಎತ್ಕೊ, ಬಾಕ್ಸ್ ಥರ ಇದೆಯಲ್ಲ, ಎಸ್ ಅದು. ಕೃತುನ ಹತ್ರ ಒಂದು 50 ಪೆನ್ಸಿಲ್ ಇದ್ದಾವೆ. ನಾನು ಅಂದ್ಕೊಂಡೆ ಎಲ್ಲ ಕೊಟ್ಟರು, ಓಕೆ, ಪೆನ್ಸಿಲ್ ಏನು ಕೊಟ್ಟರು, ಅವಳ ಅವಶ್ಯಕತೆನೇ ಇಲ್ವಲ್ಲ ಪೆನ್ಸಿಲು ಅಂತ. ಲಾಸ್ಟ್ ಟೈಮ್ ಇಷ್ಟೊಂದು ಬುಕ್ಸ್ ಇರಲಿಲ್ಲ. ಇದು ಹೆಂಗೆ ಕೊಡೋದು ನಂಗೆ ಗೊತ್ತಿಲ್ಲ, ಎಷ್ಟೆಷ್ಟು ಕೊಟ್ಟು ಕಳಿಸೋದು ಮಗುಗೆ ಅಂತ. ಫುಲ್ ವೆಯ್ಟ್ ಇದೆ. ನನ್ನ ತಂಗಿ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ಲು, ಅದನ್ನು ಬೆಳಗ್ಗೆ ನಾನು ಹಾಕಿರ್ತೀನಿ. ಅಪ್ಪಾಜಿ ಜೊತೆ ಬೈಕಲ್ಲಿ ಹೋಗಿ ಅವಳು ತೊಗೊಬಂದಿರೋದು. ನಾನು ಅಮೌಂಟ್ ಹಾಕಿದ್ದೆ 2900 ರೂಪಾಯಿ ಇಷ್ಟು ಬುಕ್ಸ್ಗೆ ಗೈಸ್. ನಾವು ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ಗೂ ಇಷ್ಟು ಬುಕ್ನ ಕ್ಯಾರಿ ಮಾಡ್ತಿದ್ನ ಇಲ್ವಾ ನನಗೇನು ಅಷ್ಟು ನೆನಪಿಲ್ಲ. ಬಟ್ ಒಂದು 7-8ಕ್ಕೆಲ್ಲ ನಾವು ಇಷ್ಟು ಬುಕ್ಸ್ನ ಕ್ಯಾರಿ ಮಾಡ್ತಾಯಿದ್ದೋ. SLCಗೆ ಜಾಸ್ತಿ ಇತ್ತು. ಇವಳು ನನ್ನ ಮಗುಗೆ UKGಗೆ ಇಷ್ಟು ಬುಕ್ಸ್ ಇದೆ. ಇವಳು ಇಷ್ಟು ಬುಕ್ಸ್ ನಿಜವಾಗ್ಲೂ ಬರೀತಾಳ ಅನ್ನೋದು ನನಗೆ ಇವಾಗೇ ಟೆನ್ಷನ್ ಆಗ್ತಾಯಿದೆ. ಆ್ಯಂಡ್ ಈ ಥರ ಒಂದು ಬ್ಯಾಗಲ್ಲಿ ಕೊಟ್ಟಿದ್ದರು. ಇವಾಗ ನೋಡಿ UKG ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಬುಕ್ಸ್ಗೆ 2900. ನಾವು 2900 ಕೂಡ ಫೀಸ್ ಕೂಡ ಕಟ್ಟಿರಲಿಲ್ಲ ಅನಿಸುತ್ತೆ. ಎಲ್ರಿಗೂ ಹಾಯ್ ಹೇಳು. ಹಾಂ ಹಾಂ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಹೇಳಿ, ಮಾತಾಡ್ಬಿಟ್ಟು ಜೋಡಿಸು ಪಾಪು. ಹಾಂ ಹೇಳು ಚಿನ್ನಿ, ಮಾತಾಡು, ಕೇಳು. ಚಿನ್ನಿ ಫುಲ್ ಬ್ಯುಸಿ ಆಗ್ಬಿಟ್ಟವಳೆ ಕೃತು. ಹಂಗೆ ಜೋಡಿಸ್ಕೊಂಡು ಮಾತಾಡು ಪಾಪ. ಓ ಚೆನ್ನಾಯ್ತು. ಏನಕ್ಕೆ ಹಂಗೆ ಜೋಡಿಸ್ತಾ ಇದೀಯಾ ಕೃತು? ನಿನ್ನೆ ತಾನೇ ಮಾತಾಡಿಸ್ತಿರೋದು. ಏನಕ್ಕೆ ಹಂಗೆ? ಹ್ಞೂ ತುಂಬಿಡು. ಹೆಂಗೆ ಇದು ಮಾಡಿದಾಳೆ. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದೆ. ಆಫೀಸ್ ಹೋದ್ರೆ ಫೋಟೋ ತೆಗಿತಾಳಂತೆ. ಚಿನ್ನಮ್ಮ ಹೆಂಗೆ ಜೋಡ್ಸೋದೆ ಮಗ? ಓಪ ಎಷ್ಟೊಂದು ಬುಕ್ಸ್ ಅವೆ. ಮುದ್ದು ಇವೆಲ್ಲನೂ ಬರೀತಿ ನೀನು. ಫೋಟೋ ಎಲ್ಲ ಹೆಂಗೆ ತೆಗ್ದೆ ತೋರಿಸು. ಹಾಂ ಸಾಕು ಬಿಡು. MBBS ಮಾಡೋರ್ಗೆ ಇಷ್ಟು ಬುಕ್ ಇರ್ತದ ಇರಕ್ಕಲ್ವ ಚಿನ್ನಮ್ಮ? ಇದು ಫೋಟೋ ಹೆಂಗೆ ಹಾಕೋದು? ತಾಳಕಂದ ಕೂತ್ಕೊಂಡು ಇನ್ನೊಂದು ಫೋಟೋ ತೆಗಿತೀನಿ ಬುಕ್ಸ್ ಹತ್ರ. ಇದು ಯಾವುದಿದು ಚಿನ್ನಿ? ಹಳೆ ವಿಡಿಯೋ. ಹಾಂ ಹಂಗೆ ಕೂತ್ಕೋ ಒಂದ್ರ ಮೇಲೆ ಒಂದಿಡು ದಿಂಬ. ಆಸೆ ನೋಡಿ ಕೈಸಿಲ್ ಕೂತ್ಕೊಂಡು. ಯೂಟ್ಯೂಬ್ ಏನಂತ ಹಾಕನ? ಏನಂತ ಹಾಕೋದು ಇನ್ಸ್ಟಾಗ್ರಾಮ್ಗೆ ಅಂತ? ಬುಕ್ಸ್ ಎಲ್ಲ ಎತ್ತಿಡು ಇವಾಗ. ಹಾಕ್ತೀನಿ ಸರಿ. ಈ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಬೇಡವಾ ಹಾಕಕ್ಕೆ ಇನ್ಸ್ಟಾಗ್ರಾಮ್ಗೆ? ಎಲ್ಲ ಎತ್ತಿಡು. ಊಟ ಮಾಡ್ಬಿಟ್ಟು ಎಲ್ರಿಗೂ ಹಾಯ್ ಹೇಳಿ. ಕೃತುದು ಈ ತಿಂಗಳಲ್ಲಿ ಮುಡಿ ಕೊಡ್ತೀವಿ ಗೈಸ್ ಧರ್ಮಸ್ಥಳಕ್ಕೆ. ಚಿನ್ನ ಮಾಮಿ ಮುಡಿ ಕೊಡ್ತಿತ್ತಾನೆ. ಜಗ್ಗಲ್ಲಿ ನಾವೇ ಹೊಯ್ಕೊಳ್ಳೋದು. ಜಗ್ಗ ಮಾಡಿದೀನಿ ಪಾಪು ಸಾಕು. ವಿಡಿಯೋನೇ ಹ್ಞೂ ಮಾಡಿದ್ದೀನಿ ಬಿಡು, ಹಾಕ್ತೀನಿ. ವಿಡಿಯೋ ಆನ್ ಆಗೈತೆ. ವಿಡಿಯೋ
ಏನಂತ ಹಾಕನೆ ಇನ್ಸ್ಟಾಗ್ರಾಮ್ಗೆ ಕೃತು? ಏನಂತ ಹಾಕನೆ ಹೇಳು, ಹಾಕ್ತೀನಿ. ಚಾಂದಮ್ಮ ಬುಕ್ ತಗೋಬೇಕು, ಚಿಕ್ಕಿ ಹೋಗಿ ಹಂಗೆ ಕರ್ಕೋಬೇಕು, ಹಂಗೆ ಇವೆಲ್ಲ ಕೊಟ್ಟರು ಅಂತ ಹಾಕು ಇನ್ಸ್ಟಾಗ್ರಾಮ್ಗೆ. UKGಗೆ ಇಷ್ಟೆಲ್ಲ ಬುಕ್ಸ್ ಕೊಟ್ಟವ್ರೆ ನೋಡಿ ಗೈಸ್ ಅಂತ. ನೀನು ಗೈಸು ಇನ್ಸ್ಟಾಗ್ರಾಮಲ್ಲೂ ಗೈಸ್ ಫ್ರೆಂಡ್ಸ್ ಅನ್ಬೋದು. ಆಯ್ತಾ ಮತ್ತೆ ನೀನು ಮಾತಾಡು ಇನ್ಸ್ಟಾಗ್ರಾಮಲ್ಲಿ. ಮಾತಾಡ್ತೀನಿ ಮಾತಾಡಿದ್ರೆ ಈಗ ಹಾಕಕ್ಕಾಗೋದು. ಮಾತಾಡ್ತೀನಿ ಹಾಕಕ್ಕೆ ಮಾತಾಡ್ಸಿನು, ವಿಡಿಯೋ ಹಾಕಕ್ಕೆ ಮಾತಾಡು, ಹೇಳು. ಈಗ ಹಾಕು ವಿಡಿಯೋವ ನೋಡು. ಮಾಡಿದ್ದೀನಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್. ಫ್ರೆಂಡ್ಸ್ ಇವೆಲ್ಲ ಕೊಟ್ಟಿದ್ದಾರೆ, ನಾನು ಇವೆಲ್ಲ ಬರ್ಕೊಳ್ಳೋಕ್ಕೆ ಇನ್ಸ್ಟಾಗ್ರಾಮ್ ಮಾಡಿ ಅಂದರೆ ಮಾಡಿದ್ದಾರೆ. ಹೀಗೆ ಅದು ಬುಕ್ ಅನ್ಸೋಕ್ಕೆ ಪೆನ್ಸಿಲು ಬರು ಒರೆ ಬೆಂಡರು ಐತದಲ್ಲಿ ಇವೆಲ್ಲ ನನ್ನ ಓದ್ಕೊಳ್ಳೋ ಪುಸ್ತಕ ಕನ್ನಡನು ಕೊಟ್ಟಿದ್ದಾರೆ. ಈ ABCD ಎಲ್ಲ ಕೊಟ್ಟಿದ್ದಾರೆ. ಆಫ್ ಮಾಡೋಣ. ಇವಾಗ ಅವಳ ಬುಕ್ಸ್ ಎಲ್ಲ ಅವಳೇ ಎತ್ತಿಡ್ತಾ ಇದ್ದಾಳೆ. ನಮ್ಮಮ್ಮ ಮುದ್ದೆ ತೆಗಿತಾ ಇದ್ದೇವೆ. ಆ್ಯಕ್ಚುಲಿ ನಾನು ನಮ್ಮಮ್ಮನ ಬೆಳಗ್ಗೆಯಿಂದ ಮಾತಾಡ್ತಾ ಇಲ್ಲ. ವಿಚಾರಕ್ಕೆ ನಾನು ಬೆಳಗ್ಗೆ ಬೇಜಾರಾಯಿತು, ತಿಂಡಿ ತಿಂದಾನೆ ಹೋಗಿದ್ದು. ಹಾಗಾಗಿ ಗಂಗೂರು ಬಸ್ ಸ್ಟಾಪಲ್ಲಿ ಮ್ಯಾಗಿ ತಗೊಂಡು ಗಂಗೂರು ಮನೆಗೆ ಹೋಗಿ ಗಂಗೂರಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂದು ಅದಾದಮೇಲೆ ಡ್ಯೂಟಿಗೆ ಹೋಗಿದ್ದು. ಏನು ಕೆಲವೊಂದು ಇರ್ತಾವೆ, ಯಾಕೋ ಒಂಥರ ಮನ್ಸಿಗೆ ಬೇಜಾರು ನನಗೆ. ಸರಿ, ಅದು ಆಟ ಆಡೋಕೆ ಇಟ್ಕೊ, ಇನ್ನೇನು ಮಾಡ್ತೀಯ? ಬೇಜಾರು. ಕೆಲವೊಂದನ್ನು ಹೇಳ್ಕೊಳ್ಳೋಂಗೂ ಇಲ್ಲ, ಹೇಳ್ಕೊಳಕ್ಕಾಗಲ್ಲ. ಆ ಥರದ್ದೇನು ತೀರಾ ಏನು ದೊಡ್ಡದು ಅಲ್ಲ, ಮಾಮೂಲಿ ನಾರ್ಮಲ್ ಇರುತ್ತಲ್ಲ ಸಣ್ಣ ಪುಟ್ಟದ್ದು, ಆ ಥರದ್ದೇ. ಬಟ್ ನಾನು ನಮ್ಮಮ್ಮ ಬೆಳಗ್ಗೆಯಿಂದ ಮಾತಾಡಿಲ್ಲ ಮಿಸ್. ಯಾವಾಗ ಮಾತಾಡ್ತೀವಿ ಅಂತಲೂ ಗೊತ್ತಿಲ್ಲ. ನಾನು ಅದಕ್ಕೆ ಇದನ್ನು ಎಲ್ಲೂ ವ್ಲಾಗಲ್ಲಿ ಹೇಳೋದು ಬೇಡ ಅಂತ ಬೆಳಗ್ಗೆಯಿಂದನೂ ಹೇಳಿರಲಿಲ್ಲ. ಬಟ್ ಇವಾಗ ಯಾಕೋ ನಿಮ್ಮ ಹತ್ರ ನಾನು ಆಲ್ಮೋಸ್ಟ್ ಏನನ್ನು ಕೂಡ ಮುಚ್ಚಿಡಲ್ಲ. ಈಗ ಅಮ್ಮ ಅಂತ ಅಂದಿದ್ದಕ್ಕೆ ನೆನಪಾಯಿತು ಅಂತಲ್ಲ, ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಬಟ್ ಆ ಥರದ್ದೇನು ದೊಡ್ಡ ಮ್ಯಾಟ್ರೇನಲ್ಲ, ಮಾಮೂಲಿ ಚಿಕ್ಕದಷ್ಟೇ. ನೋಡೋಣ ಯಾವಾಗ ಮಾತಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಚಿನಿಯ ಕವರ್ ತಂದು ಕವರ್ಗೆ ಹಾಕಿ ಬುಕ್ಕನ್ನ ಎತ್ತಿಡು. ಬೇಗ ಹೋಗ್ತೀನಿ, ಊಟವ ಹೋಗು, ಊಟ ಮಾಡ್ಕೊಬರ. ನೀನು ಒಸಿ ಪಾಠ ಪಡ್ತೇಲಕ್ಕೆ ಹಂಗಲ್ಲ ಹಿಂಗಲ್ಲ ಅಂತ ಕವರ್ಗೆ 3 ಸಲ ಹಾಕಿದ್ಲು, ಮತ್ತೆ ತೆಗೆದ್ಲು. ಚಿನ್ನ ಹಾಕ್ಚಿನಿ ಒಂದು ಸಲ ಹಿಡ್ಕೊಳಕಾಯ್ತಲ್ಲ ಚಿನ್ನು, ಹಾಕ್ಚಿನು. ನಾನು ಎದ್ದೋಯ್ತೀನಿ ಕೃತಜ್ಞ. ಕೃತು ಹೆಂಗೋ ಒಂದು ಇಡು ಚಿನ್ನ, ನಿಂದ ಅಮ್ಮಯ್ಯ ಕಾಲು ಬೀಳ್ತೀನಿ. ನನಗೂ ಸಾಕಾಯ್ತು ನೋಡಿ. ಹಾಕು ಆ ಬುಕ್ಸ್ನ ಬೇಗ.